ಹಲೋ, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ನಾನು ಇವತ್ತು ಈ ಮೀನನ್ನ ಬಳಸಿ ಸೂಪರಾಗಿರುವಂಥ ಒಂದು ಮಸಾಲಾ ಫಿಶ್ ಫ್ರೈನ ಮಾಡಿ ತೋರಿಸ್ತೀನಿ. ಈ ಚಳಿಗಾಲದಲ್ಲಿ ಬಿಸಿ ಬಿಸಿ ಫಿಶ್ ಫ್ರೈ ಯಾರಿಗೆ ಬೇಡ ಅಲ್ವಾ? ಅದರಲ್ಲೂ ಒಲೆ ಉರಿಯಲ್ಲಿ ಖಾರವಾಗಿ ಬಾಳೆ ಎಲೆನ ಬಳಸಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಓಪನ್ ಮಾಡ್ತಾ ಇದ್ದೀನಿ. ಇವತ್ತಿನ ವಿಶೇಷ ಅಂದರೆ ಇದೆ, ಕೆರೆಯಿಂದ ಫ್ರೆಶ್ ಆಗಿ ಹಿಡ್ದಿರೋ ಸಿಲ್ವರ್ ಮೀನಿದು. ಇದು ಒಟ್ಟು ಒಂದು 10 kg ಇದೆ. ಸಿಲ್ವರ್ ಮೀನಲ್ಲಿ ಏನು ವಿಶೇಷ ಅಪ್ಪ ಅಂದರೆ ಇದು ಬೇಗ ಬೇಯುತ್ತೆ. ಆಮೇಲೆ ಇದನ್ನು ಸಾರ್ಗಿಂತ ಫ್ರೈ ಮಾಡಿದ್ರೆ ಸಖತ್ತಾಗಿರುತ್ತೆ. ಮೀನನ್ನು ಮೊದಲನೇದಾಗಿ ಕ್ಲೀನ್ ಮಾಡಿಬಿಟ್ಟು ಸ್ಲೈಸಸ್ ಆಗಿ ಕಟ್ ಮಾಡ್ಕೊಬಿಡೋಣ. ಈ ಥರದ್ದು ಒಂದು ಮೀನು ಸಿಕ್ಬಿಟ್ರೆ ಸಾಕು, ಮೀನು ಪ್ರಿಯರಿಗೆ ಹಬ್ಬನೋ ಹಬ್ಬ. ಇನ್ನೂ ತಡ ಮಾಡದೆ ಹೇಗೆ ಮಾಡೋದು ಏನು ಅಂತ ನೋಡೋಣ ಬನ್ನಿ. ಇಲ್ಲಿ ಸ್ವಲ್ಪ ಕಲ್ಲುಪ್ಪನ್ನ ಸೇರಿಸ್ಕೊಂಡು ತೊಳ್ಕೊತೀನಿ ನೀಟಾಗಿ. ಕಲ್ಲುಪ್ಪು ಸೇರಿಸೋದ್ರಿಂದ ಯಾವುದೇ ರೀತಿಯಾದಂಥ ಸ್ಮೆಲ್ ಬರೋದಿಲ್ಲ. ನಾವು ಮಾಡೋ ಅಡುಗೆ ಶುಚಿಯಾಗಿದ್ದರೆ ಮಾತ್ರ ರುಚಿಯಾಗಿರುತ್ತೆ ಅಂತಾರಲ್ವಾ, ಅದೇ ರೀತಿಯೇ ಇದೂ. ಮೀನು ಮಾತ್ರ ತುಂಬಾ ಕ್ಲೀನಾಗಿರಬೇಕು ನಾವು ಅಡುಗೆ ಮಾಡೋದಕ್ಕೂ ಮುಂಚೆ, ಆವಾಗ ಮಾತ್ರ ಅದು ಟೇಸ್ಟಿಯಾಗಿರುತ್ತೆ. ಇನ್ನು ಕ್ವಿಕ್ಕಾಗಿ ಮಸಾಲಾನ ರೆಡಿ ಮಾಡ್ಕೊಳ್ಳೋಣ. 3 ಟೇಬಲ್ ಸ್ಪೂನ್ ಖಾರದ ಪುಡಿ, 2 ಟೇಬಲ್ ಸ್ಪೂನ್ ಕಾಶ್ಮೀರಿ ಚಿಲ್ಲಿ ಪೌಡರ್, ಇದು ಒಳ್ಳೆ ಕಲರ್ ಕೊಡುತ್ತೆ. 1 ಟೇಬಲ್ ಸ್ಪೂನ್ ಅರಿಶಿನ ಪುಡಿ, 4 ಟೇಬಲ್ ಸ್ಪೂನ್ ಧನಿಯಾ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 150 ml ಮೊಸರು, 1 ಬೌಲ್ ಹುಣಸೆ ರಸ. ಈಗ ಈ ಮಸಾಲೆನ ಲಮ್ಸ್ ಇಲ್ಲದೆ ಇರೋ ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಬೇಕು ಅಂದರೆ ಹುಣಸೆ ರಸನ ಸ್ವಲ್ಪ ಸ್ವಲ್ಪ ಹಾಕಿ ಯಾವ ಕನ್ಸಿಸ್ಟೆನ್ಸಿ ಬೇಕೋ ಆ ಕನ್ಸಿಸ್ಟೆನ್ಸಿಗೆ ಮಾಡ್ಕೊಳ್ಬೋದು. ಈ ಕನ್ಸಿಸ್ಟೆನ್ಸಿಯಲ್ಲಿ ಇದ್ದರೆ ಸಾಕಾಗುತ್ತೆ. ಕಟ್ ಮಾಡಿ ಕ್ಲೀನ್ ಮಾಡಿರೋ ಮೀನು ಸ್ಲೈಸಸ್ಗೆ ಮಸಾಲಾನ ಹಚ್ಕೊಳ್ಬೇಕು. ಏನು ಗೊತ್ತಾ, ಫಿಶ್ ಫ್ರೈ ಮಾಡುವಾಗ ಉಪ್ಪು ಖಾರ ಹುಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ, ರುಚಿ ಅಂತೂ ಸಖತ್ತಾಗಿರುತ್ತೆ. ಮಸಾಲಾನ ನಾನು ಜಾಸ್ತಿನೇ ಮಾಡ್ಕೊಂಡಿದ್ದೀನಿ, ಮುಂದೆ ಏನಕ್ಕೆ ಅಂತ ಹೇಳ್ತೀನಿ. ಇದೇ ರೀತಿ ಎಲ್ಲ ಮೀನು ಸ್ಲೈಸಸ್ಗೂ ಮಸಾಲೆನ ಹಚ್ಕೋತೀನಿ. ಮಸಾಲೆ ಕನ್ಸಿಸ್ಟೆನ್ಸಿ ಕರೆಕ್ಟಾಗಿತ್ತು ಅಂದರೆ ಫಿಶ್ ಜೊತೆ ನೀಟಾಗಿ ಅದು ಬೆಂಡಿಂಗ್ ಆಗುತ್ತೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು. ಎಲ್ಲ ಮೀನಿಗೂ ಮ್ಯಾರಿನೇಟ್ ಆಗಿದೆ. ಇದು ಕನಿಷ್ಠ ಅಂದರೂ 30 ನಿಮಿಷ ರೆಸ್ಟ್ ಕೊಡಬೇಕು. ಸೊ ಸ್ಪೈಸಸ್ ಎಲ್ಲ ಚೆನ್ನಾಗಿ ಅಬ್ಸರ್ವ್ ಆಗುತ್ತೆ. ನಾನು ಐರನ್ ತವಾನ ಯೂಸ್ ಮಾಡ್ತಾ ಇದ್ದೀನಿ. ಹಂಚು ಕಾದಿದೆ, ಒಂದು 3 ಸ್ಪೂನ್ ಅಷ್ಟು ಎಣ್ಣೆ ಹಾಕೋತೀನಿ. ಎಣ್ಣೆ ಕಾದ್ಮೇಲೆ ನಿಧಾನವಾಗಿ ಫಿಶ್ ಪೀಸಸ್ನ ತವದ ಮೇಲೆ ಇಡ್ತೀನಿ. ಈ ಸೌಂಡ್ ಕೇಳೋದಕ್ಕೆ ಖುಷಿ ಅಲ್ವಾ? ಎರಡು ಕಡೆ ನೀಟಾಗಿ ಬೇಯೋ ಥರ ಕುಕ್ ಮಾಡ್ಕೋಬೇಕು. ಇಲ್ಲಾಂದರೆ ಮೇಲ್ಮೇಲೆ ಮಾತ್ರ ಬೆಂದಿರುತ್ತೆ, ಒಳಗಡೆ ಎಲ್ಲ ಬೆಂದೇ ಇರಲ್ಲ. ಕಮ್ಮಿ ಉರಿಯಲ್ಲಾದರೆ ಫುಲ್ ಒಳಗಿಂದನೂ ನೀಟಾಗಿ ಬೇಯುತ್ತೆ. ಮಸಾಲೆನೂ ನೀವು ನೋಡ್ತಾ ಇರ್ಬೋದು, ತುಂಬ ಮಸಾಲೆ ಅನ್ನಿಸ್ತಾನೂ ಇಲ್ಲ, ತುಂಬ ಲೈಟಾಗೂ ಇಲ್ಲ, ಕರೆಕ್ಟಾಗಿದೆ. ಈ ಫಿಶ್ ಮಸಾಲ ಫ್ರೈ ಮಾಡೋದಕ್ಕೆ ಸಿಕ್ಕಾಪಟ್ಟೆ ಪೇಷನ್ಸ್ ಬೇಕು. ನಿಧಾನ ಆದರೂ ಟೇಸ್ಟ್ ಅಂತೂ ಯಾವ ಇದಕ್ಕೂ ಕಾಂಪ್ರಮೈಸೇ ಇಲ್ಲ. ನೆಕ್ಸ್ಟ್ ಸ್ಟೆಪ್ಪಲ್ಲಿ ಫಿಶ್ ಫ್ರೈ ಮೇಲೆ ಆವಾಗಲೇ ಸ್ವಲ್ಪ ಸೇವ್ ಮಾಡ್ಕೊಂಡಿದ್ವಲ್ಲ ಆ ಮಸಾಲೆನ ಹಾಕಿ, ಸ್ವಲ್ಪ ಕರಿಬೇವು, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕಿ ಗಾರ್ನಿಷಿಂಗ್ ಮಾಡಿ, ಬಾಳೆ ಎಲೆನ ಬಳಸಿ ಸೀಲ್ ಮಾಡ್ಕೊಳ್ಬೇಕು. ಬಾಳೆ ಎಲೆನ ಎಲ್ಲ ಕಡೆಯಿಂದನೂ ಕವರ್ ಮಾಡಿ ಸೀಲ್ ಆದಮೇಲೆ ಒಂದು ದಾರದಿಂದ ಕಟ್ಕೋತೀನಿ. ಆವಾಗ ಅದು ಬಿಚ್ಕೊಳ್ಳೋದಿಲ್ಲ, ಹಾಗಾಗಿ ಒಂದು ದಾರದ ಸಹಾಯದಿಂದ ನೀಟಾಗಿ ಕಟ್ಕೊಬಿಡ್ತೀನಿ. ಎಲ್ಲ ಮೀನುಗಳನ್ನ ಇದೇ ರೀತಿ ಪ್ಯಾಕ್ ಮಾಡಿಕೊಂಡು ಇನ್ನೊಂದ್ಸಲ ಪ್ಯಾನಲ್ಲಿ ಫ್ರೈ ಮಾಡ್ಕೊಳ್ಳೋಣ. ಬಾಳೆ ಎಲೆ 2 ಕಡೆನೂ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಬೇಕಾಗುತ್ತೆ. ಇನ್ನೊಂದು 10% ಬೇಯಬೇಕಿತ್ತಲ್ಲ, ಅದು ಇವಾಗ ಮಸಾಲೆ ಜೊತೆ ಬೆಂದು ಇನ್ನಷ್ಟು ಜ್ಯೂಸಿ ಮತ್ತು ಇನ್ನಷ್ಟು ಟೆಂಡರ್ ಆಗಿರುತ್ತೆ. ಇದನ್ನು ಆಲ್ಮೋಸ್ಟ್ ಒಂದು 8 ರಿಂದ 10 ನಿಮಿಷ ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ಇದು ಇವಾಗ ಬೆಂದಿದೆ, ಒಂದೊಂದೇ ತೆಗೆದು ಸೈಡ್ಗೆ ಇಟ್ಕೋತೀನಿ.
ಬಿಸಿ ಬಿಸಿ ಮಸಾಲ ಫಿಶ್ ಫ್ರೈ, ಬಾಳೆ ಎಲೆ ಅರೋಮಾ, ಇದಕ್ಕಿಂತ ಇನ್ನೇನು ಬೇಕು? ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ತಿಂತಾ ಇದ್ದರೆ ಸಖತ್ತಾಗಿರುತ್ತೆ. ನೋಡಿ ಒಳಗಡೆ ಎಷ್ಟು ಚೆನ್ನಾಗಿ ಬೆಂದಿದೆ ಅಂತ. ಮಸಾಲೆ ಎಲ್ಲ ಫಿಶ್ ಜೊತೆ ಚೆನ್ನಾಗಿ ಹೊಂದ್ಕೊಂಡಿದೆ, ನೋಡ್ತಾ ಇರ್ಬೋದು ನೀವು, ಎಲ್ಲ ಹೀರ್ಕೊಂಡಾಗಿದೆ. ಫಿಶ್ಶು ಅಷ್ಟೇ ನೀಟಾಗಿ ಬೆಂದು ಫುಲ್ ಟೆಂಡರ್ ಆಗಿದೆ. ಇನ್ನು ಟೇಸ್ಟ್ ಮಾಡೋದು ಒಂದೇ ಬಾಕಿ. ನಾರ್ಮಲಾಗಿ ಫಿಶಲ್ಲಿ ಸಾರು ಅಥವಾ ನಾರ್ಮಲ್ ಫ್ರೈ ಮಾಡ್ಕೊಳ್ಳೋದಕ್ಕಿಂತ ಈ ರೀತಿ ಒಮ್ಮೆ ಬಾಳೆ ಎಲೆನ ಬಳಸಿ ಮಸಾಲ ಫಿಶ್ ಫ್ರೈನ ಮಾಡ್ಕೊಳ್ಳಿ. 1 ತಟ್ಟೆ ಅನ್ನ ತಿನ್ನೋ ಜಾಗದಲ್ಲಿ 2 ತಟ್ಟೆ ಅನ್ನ ತಿನ್ನೋದಂತೂ ಗ್ಯಾರಂಟಿ. ಈ ರೆಸಿಪಿ ನಿಮಗಿಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ನಿಮ್ಮ ಬೆಂಬಲವೇ ನಮ್ಮ ಮನೆಗೆ ಸವಿರುಚಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.